ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನೆಲ್. ನಾವೀಗ ಬಾಗಲಕೋಟೆ ಹೋಗ್ತಾ ಇದ್ದೀವಿ. ಇಷ್ಟು ಜನ ಇದ್ದೇವೆ. ಹೊರಟಿದ್ದು 8 ಜನ. ಪಾಪ ಇವರೊಬ್ಬರೇ ಎಲ್ಲರ ಪಾರ್ಕಿಂಗ್ ಫೀಸ್ ಪೇ ಮಾಡಿ ಬರ್ತಾ ಇದ್ದಾರೆ. इतनाकले मरा जिल्ला जेपर ओडंदे मार इडे लेता होता तुम सो ఒకటి చేయదు జన అలా చూడండి కుట్టుది బిదే వడ్లి రమేష్ ఏం చేస్తారు కొంచెం ఉపయోగం కాస్ అకౌంటెంట్ యాన్ మార కాస్ మిస్ ఆరెంజ్ కాస్ వాడి ಅನ್ನೋದು ವಾಡಿ ನೋತಾ ಯಾರ್ ಇಷ್ಟನೇ ಜೆತ್ತಿದೆ ನಾನು ಬೊಕ್ಕಡೆ ಬದೋಯರು ಮಾರ ಎನ್ನ ಕಾಸು ಹೋದು నేను ಕಾಸು ಹೋಯ್ತು ಮೂಜಿ ಜನ ತೋಯಿದ್ರೆ ನಾ ಜನ ಬಿಡ್ಲೆ ನೀವು ಬಿದೆ ಕೊಂಡವರು ಕೂಡ ಬಿದೈಗೆ ಬಿದೈ ಏರ್ ಗುಣಪುಣೆ ಈ ಜನ ಏನು ಐಡಿಯಾ ಉಂಟು ನಮ್ಮ ಊರಲ್ಲಿ ಓಲು ಬತ್ತ ರಮೇಶ್ ಅನ್ನ ನಾ ಬದತ್ತಿನ ಯೋಗೀಶ್ ಅನ್ನ ನಿಮ್ಗೆ 4 ಜನ ತಾಂಡ್ರಿ ನಿಖಿಲ್ ಜನ ಇಪ್ಪು ನಾಲ್ಕು ఏరియా पूरे मात्र येते करंट यांना कमी 9 एकर बत्ते डॅम ಗೊತ್ತಾನೆ ಅವು ಡ್ಯಾಮ್ ಅಂತ ಅಂಚಿ ಹಲೋ ಡ್ಯಾಮ್ ಹಾ ಜೋಡು ಸೂರ್ಯ ನೀರು ತೋದಿನ ಹತ್ತನೇ ಗುಡ್ಡ ಅಂಚಿ ಹೆಚ್ಚಿನ ಜಾತ್ಲ ಮಂದ ಅದನ್ನ ಹೋಡೆದ ಸ್ಪೀಡ್ ಇದೆ ಆ ರೆಕ್ಕೆ ಅಂತುಲೆಗೆ ಕೊಡಿ ರೆಕ್ಕೆದ ಕೊಡಿದು ಅವೇ ಮಲ್ಲ ಕಂಬನ ಒಬ್ಬ ನಮಗೆ ಪೂರ ಒಂದೇ ಕಂಬ ನಮಗೆ ತೋಗಿನ ಎಲ್ಲೇ ಇದೆ ಇದು ಅವ ಬರ್ತಾರ ಅಜ್ಜಿ ಮುಗಿದಾರಿ ಇದು ಬರ್ತಂದ ಜಾರಿ ದಾರಿ ಈಜ ಮೂರ್ನ ದಾರಿ ಜರ್ನಿ ಸ್ಟಾರ್ಟ್ ಆಗೋಣ ಭಾರಿ ಜಾಲಿ ಪೂರ ಚೋಚಾಲ 샤워를 안 해요. ಎಂಚಾರ ಏಲಾರ ಕೆತ್ತನು ಅಂತೆ ಒಂದು ಏನು ಮರೆಯಲ್ಲ ನೆತ್ತು ಮೀಜಿ ಕ್ಲೀನ್ ಆಗಿದೆ ಬಾಗಲಕೋಟೆ ರೈಲ್ವೆ ಸ್ಟೇಷನ್.
ಭಾಷೆ ಬರು ಜಾಂಡಲ್ಲ ಟ್ರೈ ಮಾಡ್ಬೋದು ಭಾಷೆ ರವೀಣ ಇಲ್ಲಿ ನೋಡ್ಲಿ ಲೇ ಬುಸ್ಯ ನೋಡ್ಲ ಟಮ್ ಟಮ್ದಾಗ ಹೊಟ್ಟಿವಿ ಟಮ್ ಟಮ್ದಾಗ ಇಷ್ಟು ಮ್ಯಾಲ ಇದೀನಿ ಅಂದ್ರ ನಾನು ಎದ್ರ ಮ್ಯಾಲ ಇದೀನಿ ಭಾಳ ಚಲೋ ಆಟೋ ಮ್ಯಾಗಿದ್ದೀನಿ ಆಟೋ ಮ್ಯಾಗ ಐಹೊಳೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ದಂಡೆಯಲ್ಲಿದ್ದು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದೇ ಪ್ರಸಿದ್ಧವಾಗಿದೆ. ಐಹೊಳೆಯ ಸಂಕ್ಷಿಪ್ತ ಹಾಗೂ ಸವಿಸ್ತಾರ ಇತಿಹಾಸ ಇಲ್ಲಿದೆ. 1. ಐತಿಹಾಸಿಕ ಹಿನ್ನೆಲೆ ಮತ್ತು ಹೆಸರು. ಚಾಲುಕ್ಯರ ಆಳ್ವಿಕೆ ಕ್ರಿಸ್ತಶಕ 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಆಳಿದ ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಮತ್ತು ಪ್ರಮುಖ ಕೇಂದ್ರವಾಗಿ ಐಹೊಳೆ ಹೊರಹೊಮ್ಮಿತು. ಪ್ರಾಚೀನ ಹೆಸರು ಶಾಸನಗಳಲ್ಲಿ ಇದನ್ನು ಆರ್ಯಪುರ ಅಥವಾ ಅಯ್ಯವೋಳೆ ಎಂದು ಕರೆಯಲಾಗಿದೆ. ವ್ಯಾಪಾರ ಕೇಂದ್ರ ಪ್ರಾಚೀನ ಕಾಲದಲ್ಲಿ ಅಯ್ಯಾವೊಳೆ ಐನೂರು ಎಂಬ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ವ್ಯಾಪಾರಿ ಸಂಘದ ಕೇಂದ್ರಸ್ಥಾನ ಇದಾಗಿತ್ತು. 2. ವಾಸ್ತುಶಿಲ್ಪದ ಪ್ರಯೋಗಶಾಲೆ ಐಹೊಳೆಯಲ್ಲಿ ಒಟ್ಟು 120ಕ್ಕೂ ಹೆಚ್ಚು ದೇವಾಲಯಗಳು ಹಾಗೂ ಸ್ಮಾರಕಗಳಿವೆ. ಚಾಲುಕ್ಯರ ಶಿಲ್ಪಿಗಳು ಇಲ್ಲಿ ವಿಭಿನ್ನ ಶೈಲಿಯ ದೇವಾಲಯ ನಿರ್ಮಾಣದ ಪ್ರಯೋಗಗಳನ್ನು ಮಾಡಿದರು. ನಾಗರ ಮತ್ತು ದ್ರಾವಿಡ ಶೈಲಿ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಗಳೆರಡರ ಸಮ್ಮಿಶ್ರಣ ಹಾಗೂ ಪ್ರಯೋಗಗಳನ್ನು ಇಲ್ಲಿ ಕಾಣಬಹುದು. ನಂತರದ ಕಾಲದ ಬಾದಾಮಿ ಮತ್ತು ಪಟ್ಟದಕಲ್ಲು ದೇವಾಲಯಗಳ ನಿರ್ಮಾಣಕ್ಕೆ ಐಹೊಳೆಯ ವಾಸ್ತುಶಿಲ್ಪವೇ ಅಡಿಪಾಯವಾಯಿತು. 3. ಪ್ರಮುಖ ಸ್ಮಾರಕಗಳು
ದುರ್ಗಾ ದೇವಾಲಯ ಐಹೊಳೆಯ ಅತ್ಯಂತ ಪ್ರಸಿದ್ಧ ದೇವಾಲಯ. ಇದರ ವಿನ್ಯಾಸವು ಗಜಪೃಷ್ಠ ಅಂದರೆ ಆನೆಯ ಬೆನ್ನಿನಂತಹ ಆಕಾರದಲ್ಲಿದೆ. ದೇವಾಲಯದ ಹೊರಗಿನ ಸಾಲುಕಂಬಗಳು ಮತ್ತು ಚಾಲುಕ್ಯರ ಸುಂದರ ಕಿತ್ತನೆಗಳು ವಿಶ್ವಪ್ರಸಿದ್ಧವಾಗಿವೆ. ಮೇಗುತಿ ಜೈನ ದೇವಾಲಯ ಮತ್ತು ಐಹೊಳೆ ಶಾಸನ. ಐಹೊಳೆಯ ಸಣ್ಣ ಬೆಟ್ಟದ ಮೇಲಿರುವ ಈ ದೇವಾಲಯವನ್ನು ಕ್ರಿಸ್ತಶಕ 634ರಲ್ಲಿ 2ನೇ ಪುಲಕೇಶಿಯ ಸಭಾಕವಿ ರವಿಕೀರ್ತಿ ನಿರ್ಮಿಸಿದನು. ಇಲ್ಲಿರುವ ಶಾಸನವು ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದುದು. ಇದು 2ನೇ ಪುಲಕೇಶಿಯು ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನನ್ನು ನರ್ಮದಾ ನದಿಯ ದಂಡೆಯಲ್ಲಿ ಸೋಲಿಸಿದ ಸಾಹಸವನ್ನು ವಿವರಿಸುತ್ತದೆ. ಇದೇ ಶಾಸನದಲ್ಲಿ ಮಹಾಕವಿ ಕಾಳಿದಾಸ ಮತ್ತು ಭಾರವಿಯವರ ಉಲ್ಲೇಖವೂ ಇದೆ. ಲಾಡ್ ಖಾನ್ ದೇವಾಲಯ ಆರಂಭಿಕ ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆ. ಚೌಕಾಕಾರದ ಈ ದೇವಾಲಯವು ಮೊದಲು ಸಭಾಂಗಣ ಅಥವಾ ರಾಜಸಭೆಯಂತೆ ನಿರ್ಮಿಸಲ್ಪಟ್ಟು ನಂತರ ದೇವಾಲಯವಾಗಿ ಪರಿವರ್ತನೆಗೊಂಡಿತು. ರಾವಣಫಡಿ ಗುಹಾಂತರ ದೇವಾಲಯ ಇದು ಕಲ್ಲಿನಲ್ಲಿ ಕೊರೆದ ಪ್ರಾಚೀನ ಶಿವನ ಗುಹಾಂತರ ದೇವಾಲಯ. ಇಲ್ಲಿ ನಟರಾಜ, ತಲೆಗಳ ಮೇಲಿರುವ ಗಂಗೆ, ಪಾರ್ವತಿ ಮತ್ತು ಸಪ್ತಮಾತೃಕೆಯರ ಅದ್ಭುತ ವಿಗ್ರಹಗಳಿವೆ. ಹುಚ್ಚಿಮಲ್ಲಿ ದೇವಾಲಯ ಈ ದೇವಾಲಯದಲ್ಲಿ ಗರ್ಭಗೃಹದ ಮುಂದೆ ಶುಕನಾಸಿ ಅಂದರೆ ಅಂತರಾಳ ನಿರ್ಮಿಸುವ ಹೊಸ ಪ್ರಯೋಗವನ್ನು ಮೊದಲ ಬಾರಿಗೆ ಮಾಡಲಾಯಿತು. 4. ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಮಹತ್ವ. ಐಹೊಳೆಯು ಭಾರತೀಯ ಶೈಲಿಯಲ್ಲಿ ಕಲ್ಲಿನ ದೇವಾಲಯಗಳನ್ನು ಕಟ್ಟುವ ಕಲೆ ಹೇಗೆ ವಿಕಸನಗೊಂಡಿತು ಎಂಬುದನ್ನು ತಿಳಿಸುವ ಪ್ರಮುಖ ಐತಿಹಾಸಿಕ ತಾಣವಾಗಿದೆ. ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲೂ ಐಹೊಳೆ ಸೇರ್ಪಡೆಯಾಗಿದೆ. ಐಹೊಳೆಯಲ್ಲಿ ನಡೆದ ಪ್ರಸಿದ್ಧ ಯುದ್ಧವು ಸುಮಾರು ಕ್ರಿಶ 620ರಲ್ಲಿ ಚಾಲುಕ್ಯರ ಶ್ರೇಷ್ಠ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ ಮತ್ತು ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನನ ನಡುವೆ ನಡೆಯಿತು. ಈ ಯುದ್ಧವು ದಕ್ಷಿಣ ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖ ಹಾಗೂ ತೀರ್ಮಾನಾತ್ಮಕ ಯುದ್ಧಗಳಲ್ಲಿ ಒಂದಾಗಿದೆ. ಹರ್ಷವರ್ಧನನ ದಂಡಯಾತ್ರೆ ಉತ್ತರ ಭಾರತದ ಬಹುತೇಕ ಭಾಗಗಳನ್ನು ಗೆದ್ದು ಮಹಾನ್ ಸಾಮ್ರಾಟನಾಗಿದ್ದ ಹರ್ಷವರ್ಧನನು ತನ್ನ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತಕ್ಕೂ ವಿಸ್ತರಿಸಲು ಬೃಹತ್ ಸೈನ್ಯದೊಂದಿಗೆ ದಂಡೆತ್ತಿ ಬಂದನು. ಇಮ್ಮಡಿ ಪುಲಿಕೇಶಿಯ ಪ್ರತಿರೋಧ. ದಕ್ಷಿಣದ ಬಲಶಾಲಿ ಅರಸನಾಗಿದ್ದ ಇಮ್ಮಡಿ ಪುಲಿಕೇಶಿಯು ಹರ್ಷವರ್ಧನನ ಮುನ್ನಡೆಯನ್ನು ತಡೆಯಲು ನರ್ಮದಾ ನದಿಯ ತೀರದಲ್ಲಿ ಐಹೊಳೆ ಮತ್ತು ನರ್ಮದಾ ನದಿಯ ಸಮೀಪದ ಪ್ರದೇಶಗಳಲ್ಲಿ ಸೈನ್ಯದೊಂದಿಗೆ ಸಜ್ಜಾಗಿ ನಿಂತನು. ಯುದ್ಧದ ಪ್ರಮುಖ ಮುಖ್ಯಾಂಶಗಳು. ನರ್ಮದಾ ನದಿಯ ಯುದ್ಧ. ಈ ಯುದ್ಧವು ಪ್ರಮುಖವಾಗಿ ನರ್ಮದಾ ನದಿಯ ದಂಡೆಯ ಮೇಲೆ ನಡೆಯಿತು. ಪುಲಿಕೇಶಿಯ ಸೈನ್ಯವು ನರ್ಮದಾ ನದಿಯ ನೈಸರ್ಗಿಕ ಗದಿಯನ್ನು ಮತ್ತು ಪ್ರದೇಶದ ಭೌಗೋಳಿಕ ಅನುಕೂಲವನ್ನು ಅತ್ಯಂತ ಚಾಣಾಕ್ಷತನದಿಂದ ಬಳಸಿಕೊಂಡಿತು. ಆನೆಗಳ ಸೈನ್ಯ. ಹರ್ಷವರ್ಧನನ ಬಳಿ ಬೃಹತ್ ಚತುರಂಗ ಬಲವಿದ್ದರೂ ಇಮ್ಮಡಿ ಪುಲಿಕೇಶಿಯ ಪರಾಕ್ರಮ ಮತ್ತು ಆನೆಗಳ ಸೈನ್ಯದ ತಂತ್ರಗಾರಿಕೆಯ ಮುಂದೆ ಹರ್ಷವರ್ಧನನ ಸೈನ್ಯವು ಹಿನ್ನಡೆ ಅನುಭವಿಸಿತು. ಪುಲಿಕೇಶಿಯ ಭರ್ಜರಿ ಜಯ. ಈ ಭೀಕರ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿಯು ಹರ್ಷವರ್ಧನನನ್ನು ಸಂಪೂರ್ಣವಾಗಿ ಸೋಲಿಸಿದನು. ಯುದ್ಧದ ಪರಿಣಾಮಗಳು. ಪರಮೇಶ್ವರ ಬಿರುದು. ಹರ್ಷವರ್ಧನನನ್ನು ಸೋಲಿಸಿದ ಸವಿನೆನಪಿಗಾಗಿ ಇಮ್ಮಡಿ ಪುಲಿಕೇಶಿಯು ಪರಮೇಶ್ವರ ಎಂಬ ಪ್ರಖ್ಯಾತ ಬಿರುದನ್ನು ಧರಿಸಿದನು. ದಕ್ಷಿಣಾಪಥೇಶ್ವರ. ಈ ಗೆಲುವಿನೊಂದಿಗೆ ಪುಲಿಕೇಶಿಯು ಇಡೀ ದಕ್ಷಿಣ ಭಾರತದ ಅಪ್ರತಿಮ ನಾಯಕನಾಗಿ ಹೊರಹೊಮ್ಮಿ ದಕ್ಷಿಣಾಪಥೇಶ್ವರ ಎಂದೇ ಖ್ಯಾತನಾದನು. ಸಾಮ್ರಾಜ್ಯಗಳ ಗಡಿ ನಿರ್ಧಾರ. ಈ ಯುದ್ಧದ ನಂತರ ನರ್ಮದಾ ನದಿಯನ್ನು ಉತ್ತರ ಭಾರತದ ಹರ್ಷವರ್ಧನನ ಸಾಮ್ರಾಜ್ಯ ಮತ್ತು ದಕ್ಷಿಣ ಭಾರತದ ಚಾಲುಕ್ಯ ಸಾಮ್ರಾಜ್ಯಗಳ ನಡುವಿನ ಗಡಿಯಾಗಿ ಪರಸ್ಪರ ಒಪ್ಪಿಕೊಳ್ಳಲಾಯಿತು. ಹರ್ಷವರ್ಧನನು ಮತ್ತೆಂದೂ ದಕ್ಷಿಣದ ಕಡೆಗೆ ದಂಡೆತ್ತಿ ಬರಲಿಲ್ಲ. ಈ ಐತಿಹಾಸಿಕ ಯುದ್ಧ ಮತ್ತು ಇಮ್ಮಡಿ ಪುಲಿಕೇಶಿಯ ಪರಾಕ್ರಮದ ಬಗ್ಗೆ ಐಹೊಳೆಯ ಮೇಗುತಿ ದೇವಾಲಯದಲ್ಲಿರುವ ಪ್ರಸಿದ್ಧ ಐಹೊಳೆ ಶಾಸನದಲ್ಲಿ ವಿವರವಾಗಿ ಉಲ್ಲೇಖಿಸಲಾಗಿದೆ. ಈ ಶಾಸನವನ್ನು ಪುಲಿಕೇಶಿಯ ಆಸ್ಥಾನ ಕವಿಯಾಗಿದ್ದ ರವಿಕೀರ್ತಿ ರಚಿಸಿದನು.
ಸಂತೋಷ್ ಪ್ಲೀಸ್ ತಿರುಗಿ Ini bawa ni. Lain mana kan dulu? Net पर वक्त दे खाना पड़ा था gue ngerti gue awal udah itu ಏಯ್ ನತ್ತ ಬುಧರೆ ini ಲಡಖಾನ್ ದೇವಾಲಯ ನಮ್ಮ ಈ ಪುಣ್ಯ ಅಂತೇಳಿ ದಯಪಂಡ ಈ ಕಾಲೋಟ್ಲ ಈ ದೇವಸ್ಥಾನ ಇದು ಪಂಚದ ಯೋಗ ಭಾಗ್ಯ ಮತ್ತು ಒದಗದು ಗೊತ್ತೇನೆ ನಂಗೆ ಈ ಪಡಕ್ಲಿಂಗ್ ಲೆತಾರ್ರಂಕ್ ಬಾರಿ ಭಂಗ ಆತಂದೆ ಚಿತ್ರ ಈಶ್ವರ ಅದಿ ಈಶ್ವರನ ದೇವಸ್ಥಾನ ಹಾಂ तुला ऐकलं सांगून का तुला आ कालिकला दालायची काली ಯಾವ್ದನ್ನು ಹೋತು ನಾವು ಗಿರಾರ ಚೆನ್ನಾಗಿದ್ದೆ ಅದೇ ಸಂತನ ಮೆಚ್ಚೆ ಪೂರ ಕ್ಯಾಪ್ಚರ್ पूरा बहुत ज़्यादा संतो कट कट वीडियो ना ये तो वीडियो लिंक की होती अरे लंगोर ಅವು ಬತ್ತು ಅವು ತುಚ್ಚಿದ ಮುಂದೆ ಚರ್ಮದೇ ಪುನ್ ಮಂಡೆ ಏ 200 ಇಮ್ಮೆ ಮೇಪಿ ಒಟ್ಟಿಗೆ ಆತನ ಆಯ್ತು ಕುಡ್ಲಾಗೆ ಸೈಡ್ ಬಂದ ನಿಖಿಲ್ ಸಂಜೀಲು
ಸಣ್ಣಗೆ ವೆಚ್ಚ ಅದೇ ಅರ್ಧ ಮುಕ್ಕಾಲು ಗಂಟೆ ನೀರು ಬರ್ತೀನಿ ಸೈಪಾರ ಇಜ್ಜಿ ಬರ್ಸ ಇಜ್ಜಿ ಮುಲು ಅಂಡ್ಲ ಒಂದೊಂಜಿ ಬಾರಿ ಪ್ರಾಚೀನ ಒಂಜಿ ಬಾರಿ ವಿಶೇಷ ಈತನೆಟ್ಟಲ್ಲ ನಮ್ಮ ಕರ್ನಾಟಕದ ಉಂಡು ಅಂಡ ಎಂಟ ತೂಪುನಂಚಿನ ಒಂಜಿ ಸ್ಥಳ ಖುಷಿ